ನಮಸ್ತೆ. ನಮಸ್ಕಾರ ಮಹಾಜನತೆಗೆ. ನಾನು ನನ್ನ ಕಸಿನ್ ನವನೀತಾ ಎಂದಿನಂತೆ ಈ ವರ್ಷವೂ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದು ನಾವು ಒಟ್ಟಿಗೆ ಬರ್ತಾ ಇರೋದು 5ನೇ ಬಾರಿ. ಸೊ ಈ ಬಾರಿಗೂ ಒಂದಿಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ, ಎಲ್ಲರಿಗೂ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ಬೆಳಿಗ್ಗೆ 10:15, ಇನ್ನ ನಾವು ದರ್ಶನಕ್ಕೆ ಹೊರಟಿಲ್ಲ, ಇನ್ನೇನು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಇನ್ನ. ಸೊ ನಮ್ಮ ಫಸ್ಟ್ ದರ್ಶನ ಮಾಡಾದ್ಮೇಲೆ ಏನೇನು ಕಾರ್ಯಕ್ರಮ ಯೋಜನೆಗಳಿದೆ ನಮ್ದು ಈ ಬಾರಿ. ಇವತ್ತು ಆಕ್ಚುಲಿ ನಾವು ಬಂದಿದ್ದೇ ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು ಟ್ರೈನ್ ಬರೋದು. ಆಮೇಲೆ ಮತ್ತೆ ಇಲ್ಲಿ ತುಂಬಾ ಜನ ಬರಕ್ ಶುರು ಮಾಡ್ಬಿಟ್ಟಿದ್ದಾರೆ ಮಂತ್ರಾಲಯಕ್ಕೆ. ಅದು ವೀಕೆಂಡ್ ಬೇರೆ, ಸಿಕ್ಕಾಪಟ್ಟೆ ಜನ. ಆಮೇಲೆ ಇಲ್ಲಿ CRO ಆಫೀಸಲ್ಲಿ ಒಂದು ದೊಡ್ಡ ಕ್ಯೂ. ನಮಗೆ ರೂಮ್ ಕೀ ಸಿಕ್ಕಿ ನಾವು ಇಲ್ಲಿ ಬಂದು ರೆಡಿ ಆಗಿ ಹೊರಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ಹೋಗ್ತೀವಿ, ಸೇವೆ ಬರ್ಸಿ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ನಾವು ಈ ಸತಿ ಸುಯತೀಂದ್ರ ವಿಶ್ರಾಂತಿ ನಿಲಯ ಅಂತ CRO ಆಫೀಸ್ ವಾಟರ್ ಟ್ಯಾಂಕ್ ಇದೆ ಒಂದು, ಅದ್ರ ಪಕ್ಕ ಇದೆ ರೂಮ್ಸ್. ನಾವು ಫಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು. ಈ ಸತಿ ಬರೋ ಅಷ್ಟೊತ್ತಿಗೆ ರೂಮ್ಸ್ ಹಾಳಾಗೋಗಿದೆ. ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಇದೇ ರೇಟ್ಗೆ ಇನ್ನೊಂದು ಹೊಸ ಬಿಲ್ಡಿಂಗ್ ಅಲ್ಲಿ ಉಳ್ಕೊಂಡಿದ್ವಿ, ಅಚ್ಚುಕಟ್ಟಾಗಿತ್ತದು. 500 ರೂಪೀಸ್ ಆಗಿತ್ತು. ಹೌದು, ಈ ಸರ್ತಿನೂ 500 ರೂಪೀಸೇ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಒಂದ್ ಸ್ವಲ್ಪ ಗಲೀಜಿದೆ ರೂಮು. ಒಂದ್ ಸ್ವಲ್ಪ ಅದರ ಕಡೆ ಅವರು ಮ್ಯಾನೇಜ್ಮೆಂಟ್ ಅವ್ರ ಗಮನ ಹರಿಸಿದ್ರೆ ಒಳ್ಳೇದು. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ. ದರ್ಶನ ಮುಗಿಸ್ಕೊಂಡು ಒಂದು ರಾಯರ ಪಾದಕ್ಕೆ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಅಲ್ಲಿ ವೆಂಕಟರಮಣನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಮತ್ತೆ ವಾಪಸ್ಸು ರಾಯರ ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದ ಸ್ವೀಕರಿಸಿ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ತಗೊಂಡು ಮುಂದಿನ ಕಾರ್ಯಕ್ರಮಗಳು ನೋಡ್ತೀವಿ. ಈ ಸರ್ತಿ ನಮ್ಮ ಟ್ರಿಪ್ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಆಡ್ ಮಾಡ್ಕೋತಾ ಇದೀವಿ, ಒಂದು ಪ್ಲೇಸ್. ಅದು ಅಪ್ಪಾವರ ಕಟ್ಟೆ ಅಂತ. ಅವರು ಒಬ್ರು ದಾಸರು, ಅವರು ಒಂದಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗಿ ನಾನು ಅದೇನು ಅಂತ ವಿಷಯ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಮಂತ್ರಾಲಯದಿಂದ ಆಂಧ್ರ ಪ್ರದೇಶ ಒಳಗೇನೆ, ಮಂತ್ರಾಲಯದಿಂದ 8 ಕಿಲೋಮೀಟರ್ ಇದೆ. ಆಂಧ್ರ ಪ್ರದೇಶ ಒಳಗಡೆನೆ ಬರುತ್ತೆ ಇದು. ನಾವು ಬಾರ್ಡರ್ ದಾಟೋ ಹಾಗಿಲ್ಲ, ಇಲ್ಲಿ ಬಾರ್ಡರ್ ದಾಟೋ ಅಷ್ಟಿಲ್ಲ. ಇದಾದ್ಮೇಲೆ ನಮ್ಮ ರೆಗ್ಯುಲರ್ ಪ್ಲೇಸಸ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ಬಿಚ್ಚಾಲೆ, ಅಪ್ಪಣ್ಣಾಚಾರ್ಯ ಮನೆ. ಸಾಧ್ಯವಾದ್ರೆ ನಾಳೆ ಏನಾದ್ರೂ ದೊಡ್ಡ ಕಾರ್ಯಕ್ರಮ ಹಾಕೋಬಹುದಾ ಅನ್ನೋದು ಮುಂದೆ ಡಿಸೈಡ್ ಮಾಡ್ತೀವಿ. ಆ ಸ್ಥಳಗಳಿಗೆ ಹೋದಾಗ ಅಲ್ಲಿಯ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡ್ತೀವಿ.